ವೆಲ್ಕಮ್ ಟು ಉತ್ತರ ಕರ್ನಾಟಕ ಸೀರೀಸ್ ಡೇ 7 ಥಾಲಿ ಪೀಠ್ ಹೆಂಗ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ ನೋಡ್ರಿ. ಥೋಡೆ ಜೋಳದ ಹಿಟ್ ಬೇಕಾಗ್ತದ, ಕಡ್ಡಿ ಹಿಟ್ ಬೇಕಾಗ್ತದ ನಮಗ, ಅಜ್ವಾಯಿನ್ ಅದ ನೋಡ್ರಿ, ಫುಲ್ ಆನಿಯನ್ ನ ಚಾಪ್ ಮಾಡ್ಕೊಂಡಿನಿ, ಥೋಡೆ ಮಿರ್ಚಿ ಬೇಕಾಗ್ತದ ನಮಗ, ಇವು ಎಳ್ಳು ಅವ ನೋಡ್ರಿ, ಇವ್ 4 ಬೆಲ್ಗಡ್ಡಿ ಸುಲ್ಕೊಂಡ್ ಇಟ್ಕೊಂಡಿನಿ, ಥೋಡೆ ಕರಿ ಪತ್ತ ಬೇಕಾಗ್ತದ, ಕೊತ್ಮೀರಿ ಅರ್ಧ ನಾ ಕುಂಬಳಕಾಯಿ ತಕೊಂಡಿನಿ, ಮತ್ತ ಒಂದ್ ಫುಲ್ ಸೌತೆಕಾಯಿ ತಕೊಂಡಿನಿ ನೋಡ್ರಿ, ಥೋಡೆ ಜೀರಿಗೆನೂ ಬೇಕಾಗ್ತದ ನಮಗ. ಈ ಮಿರ್ಚಿಗಳು ಏನ್ ಮಾಡ್ಕೋರಿ ಸಣ್ಣ ಮುರ್ಕೊಂಡ್ ಇದ್ರಾಗ ಹಾಕೋರಿ, ಮತ್ ಇವೇನ್ ಬೆಲ್ಗಡ್ಡಿ ಅವ ನೋಡ್ರಿ ಇವ್ ಬಿ ಇದ್ರಾಗ ಹಾಕೋರಿ, ಇದನ್ನ ಕೊತ್ಮೀರಿ ತಕೊಂಡಿದ್ದ ಇದು ಇದ್ರಾಗ ಹಾಕೋರಿ, ಮತ್ತು ಥೋಡೆನೆ ಉಪ್ಪು ಹಾಕೋರಿ ಇದ್ರಾಗ. ಇದು ಪೇಸ್ಟ್ ಆಯ್ತು ನೋಡ್ರಿ. ಸೊ ನಿನ್ನ ನಾ ಇನ್ಸ್ಟಾಗ್ರಾಮ್ ಸ್ಟೋರಿನಾಗ ಏನು ಮಾಡಿದ್ದ ಆಡಿಯನ್ಸ್ ಪೋಲ್ ಅಂತ ಹಾಕಿದ್ದ, ನೆಕ್ಸ್ಟ್ ಯಾವ್ದು ರೆಸಿಪಿ ಮಾಡ್ಬೇಕಂತ, ಥಾಲಿಪೀಠ್ ಮಾಡ್ಬೇಕಾ ಏನು ರೊಟ್ಟಿ ಮುಡುಗಿ ಮಾಡ್ಬೇಕಂತ. ಸೊ ಆಲ್ಮೋಸ್ಟ್ ಎಷ್ಟು 64% ಜನ ಏನು ಮಾಡ್ಯಾರ ಥಾಲಿಪೀಠಿಗೆ ವೋಟ್ ಮಾಡಿದ್ದರು. ಸೊ ಈಗ ನೆಕ್ಸ್ಟ್ ಏನು ಮಾಡ್ಕೊಂಬರಿ ಗೀರ್ಕೊಂಬರ್ ನೋಡ್ರಿ, ಹಿಂಗೆ ಆಗ್ಬೇಕು ನೋಡ್ರಿ ಇದು ಪೂರ. ಇಬ್ಬರು ಜನ ಕಮೆಂಟ್ನು ಮಾಡಿದ್ರು, ಅವ್ರ ಹೆಸರು ಶ್ವೇತಾ ಮ್ಯಾಮ್ ಮತ್ತು AP ಕುಲಕರ್ಣಿ ಅಂತಾರ. ಸೊ ನಿಮಗೆ ಬಿ ನೆಕ್ಸ್ಟ್ ಯಾವ್ದಾರ ರೆಸಿಪಿ ನೋಡೋದದ ಸ್ಪೆಷಲ್ ಉತ್ತರ ಕರ್ನಾಟಕ ಡಿಶಸ್ ಅಂತಂತಂದರು, ನೀವು ಬಿ ಕಮೆಂಟ್ ಮಾಡಿ ಹೇಳ್ರಿ ವಿಡಿಯೋನಾಗ. ಬಟ್ಟಲ್ ಸೈಜಿಂದು 3 ಬಟ್ಟಲು ಜೋಳದ ಹಿಟ್ಟು ತೊಗೊಂಡಿನಿ, ಮತ್ತು 1 ಬಟ್ಟಲು ಕಡ್ಡೆ ಹಿಟ್ಟು ತೊಗೊಂಡಿನಿ ನೋಡ್ರಿ. ಇದ್ರಾಗ ನಾ ಥೋಡೆ ಖಾರ ಹಾಕೋತೀನಿ, ಥೋಡೆ ಅರಿಶಿಣ್ಣು ಹಾಕೋತೀನಿ. ಈಗ ಇವೇನು ಅಜ್ವಾಯಿನ್ ಅವ ನೋಡ್ರಿ, ಅಜ್ವಾಯಿನ್ನು ಹಾಕೋಬೇಕು ಇದ್ರಾಗೆ. ಹಿಂಗೆ ಕ್ರಶ್ ಮಾಡ್ಕೊಂಡು ಹಾಕ್ಬೇಕಿದ್ರ. ಜೀರಿಗೆ ಡೈರೆಕ್ಟ್ ಹಾಗೆ ಹಾಕೋಬೋದು ನೀವು, ಇದನ್ನ ಇದ್ರಾಗೆ ಹಾಕೋರಿ, ಹಾಕೋರಿ ಇದ್ರ ಮೇಲೆ. ಪೈಲೆ ಏನು ಮಾಡಮಿ, ಇದ್ರೊಳಗಿಂದ ನೀರು ಇರ್ತಾವ ನೋಡ್ರಿ, ನೀರು ತೆಕ್ಕೋರಿ. ಇದ್ರಾಗಿಂದ ನೀರು ಅದ, ಇದೇ ನೀವು ಯೂಸ್ ಮಾಡ್ಬೋದು. ಮ್ಯಾಲೆ ಥೋಡೆ ಉಪ್ಪನ್ನು ಹಾಕೋರಿ ಹಂಗೆ. ಈಗ ಇದೇ ನೀರು ಥೋಡೆ ಹಾಕೊಂಡು ಕಲ್ಸ್ಕೊರಿ ಚಂದ. ಹಿಟ್ಟು ಏನದ ಪೂರ ಅಳಸನು ಮಾಡ್ಕೋಬಾರ್ದು. ಸೊ ಹೊಸ ಕರ್ಚೀಫು, ಕಾಟನ್ ಕರ್ಚೀಫ್ ನಿಮ್ಮ ಮನೆಗೆ ಇತ್ತಂದ್ರೆ ಅದು ಯೂಸ್ ಮಾಡ್ಬೋದು. ಸೊ ಈ ಕಾಟನ್ ಅರ್ಬಿಗೆ ನಾನು ಏನು ಮಾಡ್ತೀನಿ, ಫಸ್ಟ್ ಥೋಡೆ ಹಸಿ ಮಾಡ್ಕೋತೀನಿ. ಇದು ಅರ್ಬಿ ಹಸಿ ಮಾಡೋದು ಭಾಳ ಇಂಪಾರ್ಟೆಂಟ್ ಅದ ನೋಡ್ರಿ, ದೊಡ್ಡ ಇರಬೇಕು ಇವು. ನೆಕ್ಸ್ಟ್ ಏನು ಮಾಡ್ತೀನಿ, ಇದ್ರ ಮೇಲೆ ಥೋಡೆ ಎಳ್ಳು ಹಾಕೋತೀನಿ. ಈಗ ಇದೇನು ಹಿಟ್ಟು ಅದಲ್ಲ, ಈಗ ಇದ್ರ ಮೇಲೆ ಇಟ್ಕೊಂಡು ಸುಮ್ಮನೆ ಹಿಂಗೆ ಪ್ರೆಸ್ ಮಾಡ್ಬೇಕಷ್ಟೇ ನೋಡ್ರಿ. ಥೋಡೆ ನೀರು ತೊಗೊಂಡು ಹಿಂಗೆ ಚಂದ ಶೇಪ್ ಕೊಟ್ಕೊತಾ ಏನು ಮಾಡಬೇಕು, ಹಳ್ಳು ಪ್ರೆಸ್ ಮಾಡ್ಕೊತಾ ಹೋಗ್ಬೇಕು. ಇಲ್ಲಿ ಯೂಶಲಿ ಯಾಕೆ ಹಾಕ್ತೇವೆ ನಾವು ಅಂತಂದ್ರು, ಇದ್ರೊಳಗೆ ಎಣ್ಣೆ ಹಾಕಸಲ್ಲಕ ಹಿಂಗೆ ಹೋಲ್ ಹಾಕ್ತೇವೆ. ಈಗ ಇದ್ರ ಬಾದ್ ಏನು ಮಾಡಿರಿ, ಇದ್ರ ಮೇಲೆ ಬಿ ಥೋಡೆ ಎಳ್ಳು ಹಾಕೋರಿ. ಈಗ ಏನು ಮಾಡಬೇಕು, ಹಿಂಗೆ ತೊಗೋಬೇಕು ನೋಡ್ರಿ. ಇದು ನೀವು ಅಂಜಲಕ್ಕೆ ಹೋಗ್ಬೇಡ್ರಿ, ಇದೇನು ಬಿದ್ದೋಗಲ್ಲ. ಸೊ ಹಿಂಗೆ ತೊಗೋಬೇಕು. ಹಿಂಗೆ ತೊಗೊಂಡು ನೋಡ್ರಿ, ಹಿಂಗೆ ಹಾಕಿ ಇದ್ರ ಮೇಲೆ ಏನು ಮಾಡಬೇಕು, ಥೋಡೆ ನೀರು ಹಚ್ಚಬೇಕು. ಹಿಂಗೆ ನೀರು ಹಚ್ಚಿದ್ರಲ್ಲ ಆಟೋಮ್ಯಾಟಿಕ್ ಅದೇನು ಮಾಡ್ತದೆ, ಹಿಂಗೆ ಕೂಡ್ತದೆ ನೋಡ್ರಿ. ಆಯ್ತು ನೋಡ್ರಿ, ಥೋಡೆ ಎಣ್ಣೆ ಅನ್ನದ ಈಗ ಇದ್ರ ನಡು ಬಿಡಬೇಕು. ಈಗ ಇದು ಮೊಸರು ಸರಿ ಭೀ ಊಟ ಮಾಡ್ಬೋದು ನೀವು, ಇಲ್ಲ ಅಂತಂದ್ರೆ ತುಪ್ಪ ಹಾಕೊಂಡು ಊಟ ಮಾಡ್ಬೋದು ನೋಡ್ರಿ. ಉಪ್ಪಿನಕಾಯಿ ಇದ್ರೆ ಅದನ್ನು ಹಚ್ಕೊರಿ, ಮಜಾ ಬರ್ತದೆ ಊಟ ಮಾಡ್ಲಕ್ಕ. ಬಾಸ್ ಊಟ ರೆಡಿ. Thank you, boss. Wow.